ಗುಜರಾತ್ನ ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ ಸಂಭವಿಸಿದೆ. ಇನ್ನು ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಏರಿಕೆ ಆಗ್ತಾನೇ ಇದೆ. ಸದ್ಯಕ್ಕೆ 265ಕ್ಕೆ ಏರಿಕೆಯಾಗಿದೆ. ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ ಸಂಭವಿಸಿದೆ. ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 265ಕ್ಕೆ ಏರಿಕೆಯಾಗಿದೆ. ಸಾವಿನ ವಿಮಾನದಲ್ಲಿದ್ದ 241 ಜನ ಸುಟ್ಟು ಕರಕಲಾಗಿದ್ದಾರೆ. ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಕಟ್ಟಡದ ಮೇಲೆ ವಿಮಾನ ಬಿದ್ದಿದೆ. ಹಾಸ್ಟೆಲ್ ಮೇಲೆ ಬಿದ್ದ ಪರಿಣಾಮ 24 ಮಂದಿ ಸಾವು. ಗುಜರಾತ್ನ ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ ಸಂಭವಿಸಿದೆ. ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 265ಕ್ಕೆ ಏರಿಕೆಯಾಗಿದೆ. ಸಾವಿನ ವಿಮಾನದಲ್ಲಿದ್ದ 241 ಜನ ಸುಟ್ಟು ಕರಕಲಾಗಿದ್ದಾರೆ. ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನ ಕಟ್ಟಡದ ಮೇಲೆ ವಿಮಾನ ಬಿದ್ದಿರೋದು. ಹಾಸ್ಟೆಲ್ ಮೇಲೆ ಬಿದ್ದ ಪರಿಣಾಮ 24 ಮಂದಿ ಸಾವನ್ನಪ್ಪಿದ್ದಾರೆ. ಈ ಪೈಕಿ 5 ಮೆಡಿಕಲ್ ವಿದ್ಯಾರ್ಥಿಗಳು ಸಹ ಮೃತಪಟ್ಟಿದ್ದಾರೆ. ಅಹಮದಾಬಾದ್ನಿಂದ ಲಂಡನ್ಗೆ ಈ ವಿಮಾನ ಹೊರಟಿತ್ತು. ಬೋಯಿಂಗ್ 787 ಡ್ರೀಮ್ ಲೈನರ್ AI-171 ವಿಮಾನ ಪತನಗೊಂಡಿರೋದು. ಗುಜರಾತ್ನ ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ ಸಂಭವಿಸಿ 265 ಮಂದಿ ಮೃತಪಟ್ಟಿದ್ದಾರೆ. ಇನ್ನು ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೇ ಇದೆ. ವಿಮಾನದಲ್ಲಿ ಇದ್ದಂತಹ 241 ಜನರು ಸಹ ಸುಟ್ಟು ಕರಕಲಾಗಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಿದ್ದೀರಾ, ಟೇಕ್ ಆಫ್ ಆಗ್ತಿರುವಂತಹ ದೃಶ್ಯಾವಳಿ ಇದು. ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ 30 ಸೆಕೆಂಡ್ಗಳಲ್ಲಿ ವಿಮಾನ ತನ್ನ ರೈಸ್ ಪಾಯಿಂಟ್ ಅನ್ನ ಅದು ಕಡಿಮೆ ಮಾಡ್ತಾ ಹೋಗ್ಬಿಡುತ್ತೆ. ಅಂದ್ರೆ ಕೆಳಗೆ ಒಂದು ಹಾಸ್ಟೆಲ್ ಮೇಲೆ, ಮೆಡಿಕಲ್ ಹಾಸ್ಟೆಲ್ ಮೇಲೆ ಅಪ್ಪಳಿಸ್ಬಿಡುತ್ತೆ. ಇನ್ನು ಈ ದುರಂತದಲ್ಲಿ ಅಲ್ಲಿ ಮೆಸ್ಗೆ ಇದು ವಿಮಾನ ಹೋಗಿ ಪತನ ಆಗಿರೋದ್ರಿಂದ ಅಲ್ಲಿದ್ದಂತಹ ಮೆಡಿಕಲ್ ವಿದ್ಯಾರ್ಥಿಗಳು ಸೇರಿದಂತೆ 24 ಮಂದಿ ಸಾವನ್ನಪ್ಪಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಸಂಭವಿಸಿದಂತಹ ಭೀಕರ ವಿಮಾನ ದುರಂತ ಇದು. ಈ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಇದೀಗ 265 ಆಗಿದೆ. ಇನ್ನೂ ಇದು ಹೆಚ್ಚಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಹಾಸ್ಟೆಲ್ ಮೇಲೆ ಬಿದ್ದಂತಹ ಪರಿಣಾಮ ಅಲ್ಲಿ 24 ಮಂದಿ ಸಾವಿಗೀಡಾಗ್ತಾರೆ. ಈ ಪೈಕಿ 5 ಮೆಡಿಕಲ್ ವಿದ್ಯಾರ್ಥಿಗಳು ಸಹ ಇದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೋಯಿಂಗ್ 787 ಡ್ರೀಮ್ ಲೈನರ್ AI-171 ವಿಮಾನ ಪತನ ಆಗಿರೋದು. ಇನ್ನು ಅಹಮದಾಬಾದ್ನಿಂದ ಈ ವಿಮಾನ ಲಂಡನ್ಗೆ ಹೊರಟಿತ್ತು ಅನ್ನುವಂತಹ ಮಾಹಿತಿ ಸಹ ಇದೆ. ಬಿಜೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯ ಕಟ್ಟಡದ ಹಾಸ್ಟೆಲ್ ಮೇಲೆ ಈ ವಿಮಾನ ಪತನ ಆಗಿರೋದು. ಈ ವೇಳೆ ಅಲ್ಲಿ ಮೆಸ್ನಲ್ಲಿದ್ದಂತಹ ವಿದ್ಯಾರ್ಥಿಗಳು ಸಹ ಸಾವನ್ನಪ್ಪಿದ್ದಾರೆ. ದೇಶವನ್ನೇ ಬೆಚ್ಚಿ ಬೀಳಿಸಿದ ಈ ವಿಮಾನ ದುರಂತದ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮುಕ್ತಾಯಗೊಳಿಸಲಾಗಿದೆ ಅನ್ನುವಂತಹ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಗುಜರಾತ್ನ ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಲ್ಲಿ 265 ಶವಗಳು ಈಗ ಅಲ್ಲೇ ಇರಿಸಲಾಗಿದೆ. ಗುರುತು ಸಿಗಲಾರದಷ್ಟು ಮೃತದೇಹಗಳು ಸುಟ್ಟು ಭಸ್ಮ ಆಗಿವೆ. DNA ಪರೀಕ್ಷೆ ಮೂಲಕ ಮೃತದೇಹಗಳನ್ನು ಪತ್ತೆ ಮಾಡುವಂತಹ ಕಾರ್ಯವನ್ನ ಇದೀಗ ನಡೆಸಲಾಗುತ್ತೆ. ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ವಿಮಾನ ದುರಂತ ಇದು. ದುರಂತ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು. ಇದೀಗ ಆ ರಕ್ಷಣಾ ಕಾರ್ಯಾಚರಣೆ ಮುಕ್ತಾಯ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯಲ್ಲಿ ಈ ದುರಂತದಲ್ಲಿ ಸಾವಿಗೀಡಾದಂತಹ 265 ಶವಗಳನ್ನು ಅಲ್ಲಿ ಇರಿಸಲಾಗಿದೆ. ನೀವು ಈ ದುರಂತದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಇದು ಮೊದಲನೇದಾಗಿ ನೀವು ನೋಡ್ತಾ ಇರೋದು ವಿಮಾನ ಪತನದ ದೃಶ್ಯ. ಅದು ಟೇಕ್ ಆಫ್ ಆದಂತಹ ಕೆಲವೇ ಸೆಕೆಂಡ್ಗಳಲ್ಲಿ ಅಲ್ಲಿ ವಸತಿ ಪ್ರದೇಶದಲ್ಲಿ ಅಪ್ಪಳಿಸಿ ಪತನ ಆಗುತ್ತೆ. ಇನ್ನು ಘಟನೆ ನಡೆದಂತಹ ಸ್ಥಳ, ವಿಮಾನ ದುರಂತ ಆದ ನಂತರದ ದೃಶ್ಯಾವಳಿಗಳನ್ನು ನೀವು ಈಗ ನೋಡ್ತಾ ಇರಬಹುದು. ಘಟನೆ ನಡೆದಂತಹ ಸ್ಥಳ, ಅಲ್ಲಿ ಅವಶೇಷಗಳು ಬಿದ್ದಿದೆ, ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಅಲ್ಲಿರುವಂತಹ ಸ್ಥಳೀಯರು ಅದನ್ನು ಗಮನಿಸ್ತಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗೆ ಅಲ್ಲಿ ಸಿಬ್ಬಂದಿ ಇರೋದನ್ನು ಸಹ ನೀವು ನೋಡ್ಬೋದು. ಇನ್ನು ಮತ್ತೊಂದು ಕಡೆ ಮುಗಿಲೆತ್ತರಕ್ಕೆ ದಟ್ಟ ಹೊಗೆ ಆವರಿಸ್ಕೊಳ್ಳುತ್ತೆ. ಯಾವಾಗ ಈ ವಿಮಾನ ದುರಂತ ಸಂಭವಿಸುತ್ತೆ ಅದರಲ್ಲಿದ್ದಂತಹ 58,000 ಲೀಟರ್ನ ಇಂಧನ ಏನಿರುತ್ತೆ ಅದು ಸಹ ಸ್ಫೋಟ ಆಗುತ್ತೆ. ಹೀಗಾಗಿ ಫೈರ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಹೀಗಾಗಿ ಅಲ್ಲಿ ದಟ್ಟ ಹೊಗೆ ಆವರಿಸಿದೆ. ಅಲ್ಲಿದ್ದಂತಹ ವಸತಿ ಪ್ರದೇಶ ಕಂಪ್ಲೀಟ್ ಆಗಿ ದಟ್ಟ ಹೊಗೆಯಿಂದ ಆವರಿಸಿಕೊಳ್ಳುತ್ತೆ. ಆ ದೃಶ್ಯವನ್ನು ಸಹ ನೀವು ನೋಡ್ತಾ ಇರಬಹುದು. ಇದನ್ನ ಸ್ಥಳೀಯರು ತಮ್ಮ ಮೊಬೈಲ್ನಲ್ಲೂ ಸಹ ಸೆರೆ ಹಿಡ್ಕೊಳ್ತಾ ಇದ್ರು. ಇನ್ನು ರಸ್ತೆ ಮೇಲೆ ಅವಶೇಷಗಳು
ಬಿದ್ದಿರೋದನ್ನು ಸಹ ನೀವು ಗಮನಿಸಬಹುದು. ಏರೋಪ್ಲೇನ್ ಕ್ರ್ಯಾಶ್ ಆಗುತ್ತಲ್ಲ, ಆದರೂ ಏನೇನು ಅವಶೇಷಗಳಿತ್ತು ಅದೆಲ್ಲ ಅಲ್ಲಲ್ಲೇ ಬಿದ್ದಿರೋದನ್ನು ಸಹ ನೀವು ಗಮನಿಸಬಹುದು. ಇನ್ನು ಛಿದ್ರವಾಗೋಯ್ತು ಈ ಫ್ಲೈಟ್. ದುರಂತ ಆದಮೇಲೆ ಕಂಪ್ಲೀಟ್ ಆಗಿ ಈ ಪ್ಲೇನು ಕ್ರ್ಯಾಶ್ ಆಗಿಬಿಡುತ್ತೆ. ಹೀಗಾಗಿ ಅವಶೇಷಗಳು ಎಲ್ಲೆಂದರಲ್ಲಿ ಬಿದ್ದಿದೆ. ಇನ್ನು ಕಟ್ಟಡದ ಮೇಲೂ ಸಹ ಅವಶೇಷ ಬಿದ್ದಿದೆ.